ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ ಟಿ ದಾಸರಳ್ಳಿಯಿಂದ. ಶಿವಾನಂದ ಲಹರಿಯ 27ನೇ ಶ್ಲೋಕ. ಕರಸ್ತೆ ಹೇಮಾದ್ರೌ ಗಿರಿಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭುಜಾಮರಸುರ ಭೀಚಿಂತಾಮಣಿಗಣೇ ಶಿರಸ್ತೆ ಶೀತಾಂಶೌ ಚರಣಯುಗಲಸ್ತೆ ಕಿಲ ಶುಭೇ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. 28ನೇ ಶ್ಲೋಕ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ಶಿವಭಕ್ತಿರ್ಧುರ್ಯಜ್ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ ಚಾಚರಾಚರಾತ್ಮಕತ ನುಧ ಧ್ಯಾನೆ ಭವಾನೀಪತೆ ಸಾಯುಜ್ಯಂ ಅವಸಿದ್ಧಂ ಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. 27ನೇ ಶ್ಲೋಕದ ಭಾವಾರ್ಥ. ಶಂಕರರು ಹೇಳ್ತಾರೆ, ಹೇ ಗಿರೀಶ್ನೇ, ಹೇಮಾದ್ರಿಯೇ ನಿನ್ನ ಕೈನಲ್ಲಿದೆ. ಆ ಧನಪತಿಯಾಗಿರುವಂಥ ಕುಬೇರನು ನಿನಗೆ ಮಿತ್ರನಾಗಿರ್ತಾನೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಎಲ್ಲರೂ ಕೂಡ ಶಿವಭಕ್ತರಾದರೆ ಕುಬೇರ ಮಾತ್ರನೇ ಶಿವನಿಗೆ ಮಿತ್ರ. ಆ ವರವನ್ನು ಸಾಕ್ಷಾತ್ ಪಾರ್ವತಿ ದೇವಿಯೇ ಕುಬೇರನಿಗೆ ನೀಡಿದಂತಹ ವರ. ಹಾಗಾಗಿ ನಿನ್ನ ಮಿತ್ರನಾದಂತಹ ಕುಬೇರನು ನಿನ್ನ ಬಳಿ ಇರ್ತಾನೆ. ಕಲ್ಪವೃಕ್ಷ ಇದೆ ಅಂದರೆ ಏನು ಬೇಕಾದರೂ ಕೊಡುವಂತಹ ವೃಕ್ಷ, ಮನೋಕಾಮನೆಗಳನ್ನೆಲ್ಲ ಈಡೇರಿಸುವಂತಹ ವೃಕ್ಷ. ಕಾಮಧೇನು ಇದೆ, ಬೇಕಂದಲ್ಲಿ ನಿನಗೆ ಕೊಡುವಂತಹ ನಿನ್ನ ಕಾಮನೆಗಳನ್ನೆಲ್ಲ ಕೂಡ ಈಡೇರಿಸುವಂತಹ ಕಾಮಧೇನು ನಿನ್ನ ಹತ್ರ ಇದೆ. ಮಣಿಗಳಿವೆ ನಿನ್ನ ಹತ್ರ, ಅಂದರೆ ಚಿಂತೆಗಳನ್ನೆಲ್ಲ ದೂರ ಮಾಡುವಂತಹ ಮಣಿಗಳು ನಿನ್ನ ಹತ್ರ ಇದೆ, ನಿನ್ನ ಮನೆಯಲ್ಲಿದೆ. ನಿನ್ನ ಶಿರಸ್ಸಿನಲ್ಲಿ ಅಂದರೆ ನಿನ್ನ ತಲೆಯಲ್ಲಿ ಶೀತಾಂಶವನ್ನೇ ಕೊಡುವಂತಹ ಚಂದ್ರನಿದ್ದಾನೆ. ಎಲ್ಲ ಶುಭಕರವಾಗಿರುವಂತಹದ್ದು, ಎಲ್ಲ ಮಂಗಳಮಯವಾಗಿರುವಂಥದ್ದು ಎಲ್ಲವೂ ಕೂಡ ಶುಭ ಕೊಡುವಂಥವು ನಿನ್ನ ಪಾದದಲ್ಲಿ ಇದೆ. ನಾನು ನಿನಗೆ ಯಾವ ವಸ್ತುನ ಕೊಡಬಲ್ಲೆ? ಎಲ್ಲವೂ ನಿನ್ನ ಹತ್ರನೇ ಇರಬೇಕಾದ್ರೆ ನಾನು ಇನ್ನೇನು ಕೊಡೋಕ್ಕೆ ಸಾಧ್ಯ ನಿನಗೆ? ಹೋಗಲಿ ಬಿಡಿ, ಇರಲಿ, ನನ್ನ ಮನಸ್ಸು ನಿನಗಾಗಿ ಅರ್ಪಿತವಾಗಲಿ ಅಂತ ನನ್ನ ಮನಸ್ಸನ್ನೇ ನಿನಗೆ ಕೊಟ್ಟುಬಿಡ್ತಾ ಇದ್ದೀನಿ ಅಂತ ಶಂಕರಾಚಾರ್ಯರು ಹೇಳ್ತಿದ್ದಾರೆ. 28ನೇ ಶ್ಲೋಕದ ಭಾವಾರ್ಥ. ಹೇ ಭವಾನಿಪತೆ, ನಿನ್ನ ಪೂಜೆಯಿಂದ ಸಾರೂಪ್ಯ ಮುಕ್ತಿ ಸಿಗುತ್ತೆ. ಶಿವ ಶಿವ ಮಹಾದೇವ ಮಹಾಕಾಳ ಅಂದರೆ ಸಾಕು, ನಿನ್ನ ಸ್ತುತಿಸ್ತಾ ಇದ್ದರೆ ನಿನ್ನ ಸಾಮೀಪ್ಯದಲ್ಲೇ ನನಗೆ ಮುಕ್ತಿ ಸಿಗುತ್ತೆ. ಶಿವಭಕ್ತಿಯಲ್ಲಿ ಶ್ರೇಷ್ಠವಾಗಿರೋರ ಜೊತೆಗೆ ನಾನು ಸಹವಾಸ ಮಾಡ್ತೀನಿ, ಸಂಭಾಷಣೆ ಮಾಡ್ತೀನಿ, ದಿನನಿತ್ಯದ ಕರ್ಮಗಳನ್ನು ಮಾಡ್ತೀನಿ, ಅವ್ರ ಜೊತೆ ಮಾತುಕತೆ ಮಾಡ್ತೀನಿ. ಅಂತಹ ಒಂದು ಸತ್ಸಂಗದಲ್ಲಿದ್ದು ನಿನ್ನ ಒಂದು ಸ್ಮರಣೆ ಮಾಡ್ತೀನಿ. ಆದ್ದರಿಂದನೇ ನನಗೆ ಸಾಲೋಕ್ಯ ಮುಕ್ತಿ ನೀಡು. ನಿನ್ನ ಚರಾಚರಾತ್ಮಕ ರೂಪದಲ್ಲೇ ಬಂದು ನನಗೆ ದರ್ಶನ ಕೊಡು. ನಿನ್ನ ಧ್ಯಾನದಿಂದ ಸಾಯುಜ್ಯ ಮುಕ್ತಿ ನನಗೆ ಕೊಡು. ಧ್ಯಾನ ಮಾಡಿದ್ರೆ ಸಾಕು ಸ್ವಾಮಿ, ನೀನೇ ನನಗೆ ಸಿದ್ಧಿಸ್ಬಿಡ್ತೀಯ. ಹೇ ಸ್ವಾಮಿ, ನನಗೆ ನೀನು ಕೃಪೆ ತೋರಿ ನಿನ್ನ ದರ್ಶನ ಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಅಂತ ಶಂಕರಾಚಾರ್ಯರು ಕೇಳ್ತಿದ್ದಾರೆ. ಹರೇ ಕೃಷ್ಣ.